ಗುಡ್ ಈವ್ನಿಂಗ್ ಫ್ರೆಂಡ್ಸ್, ಆ್ಯಕ್ಚುಲಿ ಗುಡ್ ನೈಟ್ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆಯಿತು ನಾನು ಬ್ಲಾಗ್ ಮಾಡಿ. ಆ್ಯಕ್ಚುಲಿ ನನ್ನ ಮಗನ ಎಕ್ಸಾಮ್ಸ್ ನಡೀತಾ ಇರೋದ್ರಿಂದ ಅವನಿಗೆ ರಿವಿಷನ್ ಕ್ಲಾಸಸ್ ನಡೀತಾ ಇತ್ತು. ಸೊ ಹಾಗಾಗಿ ನಾನು ವಿಡಿಯೋ ಎಲ್ಲ ಮಾಡಿರಲಿಲ್ಲ. ಸೊ ಟೈಮ್ ಬಂದು ನೋಡ್ಬೋದು 10:30 ಆಗ್ತಾ ಇದೆ. ಆ್ಯಕ್ಚುಲಿ ಟೈಮ್ ಬಂದ್ಬಿಟ್ಟು 10:15. ನನ್ನ ಮಗ ಬನ್ ಸ್ಯಾಂಡ್ವಿಚ್ ಮಾಡ್ಕೊತಾನಂತೆ. ಎಲ್ಲರೂ ಬ್ರೆಡ್ ಸ್ಯಾಂಡ್ವಿಚ್ ಮಾಡ್ಕೊಂಡ್ರೆ ನನ್ನ ಮಗ ಬನ್ ಸ್ಯಾಂಡ್ವಿಚ್ ಮಾರ್ಕ್ ಥರನೇ ಆಗ್ಬಿಟ್ಟಿದೆ. ಹೋಗ್ಮೇಲೆ ಬ್ರೆಡ್ ಸ್ಯಾಂಡ್ವಿಚ್ ಮಾಡ್ಕೋತಾ ಇದ್ದಾನೆ. ಸೊ ಮ್ಯಾಥ್ಸ್ ರಿವೈಸ್ ಮಾಡಿಸ್ತಾ ಇದೆ. ಆ್ಯಕ್ಚುಲಿ ಸ್ಯಾಟರ್ಡೆ ಸಂಡೇ ಎಷ್ಟು ದಿವಸ ಅಪ್ಪ ಮಾಡಿದ್ದು ನಾವು? 3 ದಿನ. ಇವತ್ತು ಇದ್ದಿದ್ದು ಅವನಿಗೆ ಕಂಪ್ಯೂಟರ್ ಎಕ್ಸಾಮ್ ಇದ್ದಿದ್ದು. ಸೊ ಕಂಪ್ಯೂಟರ್ ಅವನೇ ಓದ್ಕೋತಾನೆ ಅಂದ್ಬಿಟ್ಟು ನಾನು ಮ್ಯಾಥ್ಸ್ ತುಂಬ ಇದೆ ಪೋರ್ಷನ್ಸ್ ಅಂತೇಳಿ ಅದನ್ನು ಸ್ಯಾಟರ್ಡೇಯಿಂದ ಕವರ್ ಮಾಡ್ತಾಯಿದ್ದೀನಿ. ಸ್ಯಾಟರ್ಡೆ, ಸಂಡೇ ಮತ್ತು ಮಂಡೇ 3 ದಿನ. ಇವತ್ತು ಮಂಡೇ ಬ್ಲಾಗು ಸ್ಟಾರ್ಟ್ ಮಾಡಿರೋದು. ನಾನು ಲಾಸ್ಟ್ ಏನು ಬ್ಲಾಗ್ ಮಾಡಿದೆ ಅಂತಲೇ ಗೊತ್ತಿಲ್ಲ ನಿಜವಾಗ್ಲೂ. ನಾನು ಎಡಿಟ್ ಮಾಡೋಕ್ಕೂ ನಂಗೆ ಟೈಮ್ ಸಿಗ್ತಾಯಿಲ್ಲ, ಅಷ್ಟೊಂದು ಬ್ಯುಸಿ ಆಗಿಬಿಟ್ಟಿದ್ದೀನಿ ನಾನು. ಸೊ ಇವತ್ತು ಮ್ಯಾಥ್ಸ್ ರಿವಿಷನ್ ನನ್ನ ಕಡೆಯಿಂದ ಕಂಪ್ಲೀಟ್ ಆಯಿತು. ನಾಳೆ ಹೆಂಗೆ ಮಾಡ್ತಾನೆ ಎಕ್ಸಾಮ್ ಹೋಗಿ ಅವನ ಮೇಲೆ ಡಿಪೆಂಡ್ ಅಷ್ಟೇ. ಹೆಂಗೆ ಮಾಡ್ತೀಯಪ್ಪ? ಡಿಪೆಂಡ್ಸ್ ಆನ್ ಯು ಓನ್ಲಿ. ಸೊ ಅವನ ಮೇಲೆ ಡಿಪೆಂಡ್ ಇದೆ. ಸ್ವಲ್ಪ ಮ್ಯಾಥ್ಸ್ ಒಂದು ಇದಾಯಿತು ಅಂದರೆ ನಾನು ಒಂಥರ ರಿಲೀಫ್ ಆದಂಗೆ. ಅದಾದಮೇಲೆ ಪ್ರತಿಯೊಂದು ಎಕ್ಸಾಮ್ಗೂ ಒಂದೊಂದು ದಿನ ಗ್ಯಾಪ್ ಇದೆ. ಸೊ ಅವಾಗ ಆರಾಮಾಗಿ ನಾನು ವೀಡಿಯೋ ಮಾಡ್ಕೊಂಬಿಡ್ತೀನಿ. ಮತ್ತು ಅದೆಲ್ಲ ಓದಿಸಿದ್ದೀನಿ ಅವನಿಗೆ. ಅಷ್ಟೊಂದು ಪೋರ್ಷನ್ಸ್ ಏನದು ಅವೆಲ್ಲ ಓದೋವಂಥದ್ದು ಅಷ್ಟೊಂದಿನ ಪೋರ್ಷನ್ಸ್ ಇಲ್ಲ. ಮ್ಯಾಥ್ಸ್ ಅಂದರೆ ರಿವೈಸ್ ಮಾಡಬೇಕಲ್ವ. ಸೊ ಹಾಗಾಗಿ ಲೇಟ್ ಆಗುತ್ತೆ ಅಷ್ಟೇ. ಒಂದೊಂದಕ್ಕಿಂತ ಡಿಫ್ರೆಂಟ್ ಆಗಿರುತ್ತೆ. ಅದೆಲ್ಲ ರಿವೈಸ್ ಮಾಡಿಸ್ಬೇಕು, ಬರೆಸ್ಬೇಕು, ಮಾಡಿಸ್ಬೇಕು, ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕೋಸ್ಕರ ಲೇಟ್ ಅಷ್ಟೇ. ಸೊ ಹಂಗಾಗಿ ವಿಡಿಯೋ ಮಾಡಿರಲಿಲ್ಲ. ಇವಾಗ ಮತ್ತೆ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ ಅದೇ ಅಂದ್ಕೊಂಡಿದ್ದೆ ಈ ಮಂತಲ್ಲಿ ಮಾರ್ಚಲ್ಲಿ ನಾನು ಪೂರ್ತಿ ಎಲ್ಲ ದಿನ ವಿಡಿಯೋ ಹಾಕ್ಬೇಕಂತ ಅಂದ್ಕೊಂಡಂಗೆ ಯಾವುದೂ ಆಗೋದಿಲ್ಲ. ಸೊ ಹಂಗಾಗಿ ನಾನು ಆಲ್ಮೋಸ್ಟ್ 3 ಡೇಸ್ ಆಯಿತು ಅಂದ್ಕೋತೀನಿ ವ್ಲಾಗ್ ಹಾಕಿ. ನಾನು ಫ್ರೈಡೇನೋ ಏನೋ ಅದೇ ಒಂದು ಶಾರ್ಟ್ ವ್ಲಾಗ್ ಹಾಕಿದ್ದೆ ಅಷ್ಟೇ. ಅದಾದಮೇಲೆ ಹಾಕಲಿಲ್ಲ. ನಮ್ಮ ಮಾವ ಇದ್ದರು 2 ಡೇಸ್ ಮನೆಯಲ್ಲಿ. ಅವರು ಬಂದು ಪೇಂಟ್ ಎಲ್ಲ ಮಾಡಿಸ್ತಾಯಿದ್ರು. ಸೊ ಅದೇ ಕಡೆ ಬ್ಯುಸಿ ಆಗಿಬಿಟ್ಟೆ ನಾನು. ಹೋಳಿ ಹಬ್ಬದ ದಿನ ಕೂಡ ಒಂದಷ್ಟು ವಿಡಿಯೋ ಮಾಡಿಕೊಂಡೆ. ಅದನ್ನು ಕೂಡ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಇನ್ನು. ನೋಡೋಣ, ನಾಳೆಯಿಂದ ಕಂಟಿನ್ಯೂಸ್ ಆಗಿ ಹಾಕ್ತೀನಿ ವಿಡಿಯೋ. ಮತ್ತು ಇವತ್ತು ಬಂದುಬಿಟ್ಟು ಇವಾಗ ಅದಕ್ಕೆ ಶುರು ಹಚ್ಕೊಂಡಿದ್ದು. ಇವಾಗ ಮುಗೀತು ಸದ್ಯಕ್ಕೆ ಮ್ಯಾಥ್ಸ್. ನಾಳೆ ಒಂದು ಸ್ವಲ್ಪ ಫಾರ್ಮುಲಾಗಳೆಲ್ಲ ರಿವೈಸ್ ಮಾಡಿಸ್ಬಿಟ್ಟು ಕೆಲವೊಂದು ಮಾಡುವಾಗ ಸ್ವಲ್ಪ ಕಷ್ಟಪಟ್ಟಿದ್ದಾನೆ. ಅದನ್ನು ಒಂದಷ್ಟು ರಿವೈಸ್ ಮಾಡಿಸಿ ಕಳ್ಸೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ನಾಳೆ ನೋಡೋಣ. ನಾಳೆ ಇನ್ನು ಹೋಗಿ ಮುಗಿಸ್ಕೊಂಡ್ಬಂದರೆ ಮತ್ತೆ ನಾಳಿದ್ದು ಎಕ್ಸಾಮ್ ಇಲ್ಲ. ಅದ್ರ ನೆಕ್ಸ್ಟ್ ಡೇ ಎಕ್ಸಾಮ್ ಇರೋವಂಥದ್ದು. ಸೊ ಹಂಗಾಗಿ ಫ್ರೀಯಾಗಿರ್ತೀನಿ. ಮತ್ತು ಕೆಲವೊಂದು ಪ್ರಾಡಕ್ಟ್ ನಾನು ಕುಶಾಲ್ಸಿಂದ ತರಿಸಿದೆ ಅಂತ ಕೂಡ ಹೇಳಿದೆ. ನನಗೆ ಅಂತಲ್ಲ, ನನ್ನ ಫ್ರೆಂಡಿಗೆ ತರಿಸಿದಂಥದ್ದು. ಸೊ ಅದನ್ನೆಲ್ಲ ಶೇರ್ ಮಾಡೋಣ ವಿಡಿಯೋದಲ್ಲಿ ಅಂತ ಹೇಳ್ಬಿಟ್ಟು ಪಾಪ ಅವ್ರಿಗೆ ಕೊಟ್ಟು ಕಳಿಸಿಲ್ಲ ಇನ್ನು. ಇವತ್ತು ಮೀಟಿಂಗ್ ಇತ್ತು ನನ್ನ ಹಸ್ಬೆಂಡು. ಆ ಕಡೆ ಹೋಗ್ತಾಯಿದ್ರು ಕುರುಬ್ರಳ್ಳಿಗೆ. ಸೊ ಕೊಟ್ಟು ಕಳಿಸ್ಬಿಡ್ಬೋದಾಗಿತ್ತು, ಬಟ್ ನಾನು ಇನ್ನೂ ವೀಡಿಯೋನೇ ಮಾಡ್ಕೊಂಡಿಲ್ವಲ್ಲ ಅಂದ್ಬಿಟ್ಟು ಅವ್ರಿಗೆ ಹೇಳಿದೆ ವೀಡಿಯೋ ಮಾಡ್ಕೊಂಡು ಕೊಟ್ಟು ಕಳಿಸ್ತೀನಿ ಕಣೆ ಅಂತ. ಓಕೆ ಅಂತ ಹೇಳಿದ್ರು. ಹಂಗಾಗಿ ಅದನ್ನೆಲ್ಲ ನನ್ನ ಹತ್ರನೇ ಇಟ್ಕೊಂಡಿದ್ದೀನಿ. ನೋಡೋಣ, ಇವಾಗಂತೂ ಆಗೋಲ್ಲ. ಇನ್ನು ನಾಳೆ ಇವನು ಎಕ್ಸಾಮ್ಗೆಲ್ಲ ಹೋದ್ಮೇಲೆ ಅಥವಾ ಎಕ್ಸಾಮ್ ಮುಗಿಸ್ಕೊಂಡು ಬಂದಾದಮೇಲೆ ನಾನು ಅದನ್ನು ವೀಡಿಯೋ ಎಲ್ಲ ಮಾಡ್ಕೊಳ್ತೀನಿ. ಅಂದರೆ ಅದು ಆಫರ್ ಮುಗಿಯೋ ಅಷ್ಟರಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ರೆ ನಿಮಗೂ ಇಷ್ಟ ಆದರೆ ಅದನ್ನು ತೊಗೋಬೋದು ಅಂತ ಅಷ್ಟೇ. ನಾನು ಇನ್ನು ಲೇಟ್ ಮಾಡ್ತಾ ಕೂತ್ಕೊಂಡ್ರೆ ಅದು ಆಫರೇ ಮುಗಿದೋದ್ಮೇಲೆ ತೊಗೊಂಡ್ರೆ ಏನು ಪ್ರಯೋಜನ ಅಲ್ವಾ. ಸೊ ಈಗೆಲ್ಲ ಹಬ್ಬ ಹತ್ರ ಬರ್ತಾಯಿದೆ. ಹಬ್ಬದ ಜೊತೆಗೆ ನೀವು ಅದನ್ನೆಲ್ಲ ಇಷ್ಟ ಆದರೆ ತೊಗೋಬೋದು ಅಷ್ಟೇ. ಇನ್ನೇನು ತೊಗೊಳ್ಳಿ ಅಂತ ನಾನು ಅಪೋಸಿಲ್ಲ. ಇಷ್ಟ ಆದರೆ ತೊಗೋಬೋದು ಅಂತ ಅಷ್ಟೇ. ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬ್ರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ನನ್ನ ಮಗ ಬನ್ ರೋಸ್ಟ್ ಮಾಡ್ತಾಯಿದ್ದಾನೆ. ನನಗೊಂದು ಕೊಡು, ನನಗೊಂದು ಬೇಕು ಬನ್ ರೋಸ್ಟ್. ಗಮ್ಮತ್ತಾಯ್ತು. ಓಹೋ, ಅದ್ರ ಜೊತೆಗೆ ಏನು ಬೇರೆ ಸೌತೆಕಾಯಿ ಟೊಮೊಟೊ ಬೇರೆ ಹಾಕೊಳ್ತಾ ಇದ್ದೀರೋ ತಾವು? ಅದಕ್ಕೆ ಟೈಮ್ ವೇಸ್ಟ್ ಆಗ್ಬಿಡುತ್ತೆ. ಬೇಗ ಕೇಳಿ ಅಂತ ಕೇಳಿಸ್ಬಿಟ್ಟು ಇವಾಗ ಇದೆಲ್ಲ ಮಾಡಿದ್ರೆ ಇರುವೆಗಳು ಬರುತ್ತೆ. ಶೇರ್ ಈ ತರ ಇಟ್ರೆ ಅದು ಒಂದು ಡ್ರಾಪ್ ನೀರು ಹಾಕಿದ್ರೆ ಇವಾಗ ಇರುವೆಗಳು ಬರುತ್ತೆ. ಎಲ್ಲ ಕ್ಲೀನ್ ಮಾಡ್ಬೇಕು ನೀಟಾಗಿ. ಹಸ್ಬೆಂಡ್ ಇನ್ನೂ ಬಂದಿಲ್ಲ. ಅವರು ಮೀಟಿಂಗ್ ಇರೋದ್ರಿಂದ ಸ್ವಲ್ಪ ಲೇಟಾಗಿ ಬರ್ತಾರೆ. ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬಂದ್ಬಿಟ್ಟು. ಸೊ ಇವಾಗ ಸ್ಯಾಂಡ್ವಿಚ್ ತಿನ್ಬಿಟ್ಟು ಬರ್ಕೊಡ್ತೀನಿ. ಹಸ್ಬೆಂಡ್ ಬಂದಮೇಲೆ ಅವ್ರಿಗೆ ಊಟ ಕೊಟ್ಬಿಟ್ಟು ನಾಳೆ ಬೆಳಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ.
ನನ್ನ ಮಗ ಬನ್ ರೋಸ್ಟ್ ಮಾಡಿದ್ದಾನೆ. ಅದರೊಳಗಡೆ ಏನೇನೋ ಸ್ಟಫಿಂಗ್ ಎಲ್ಲ ಹಾಕ್ಕೊಡ್ತೀನಿ ಅಂತ ಅಂದ, ಬಟ್ ನನಗೆ ಇಷ್ಟ ಇಲ್ಲ ಅದೆಲ್ಲ ಸ್ಟಫಿಂಗ್ ತಿನ್ನೋದಕ್ಕೆಲ್ಲ ಮಯೋನೀಸ್ ಇದ್ದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಸಪ್ರೇಟಾಗಿ ತೊಗೊಂಡಿದ್ದೀನಿ. ಸೊ ಬಟ್ ಬನ್ನಂತೂ ಕ್ರಿಸ್ಪಿಯಾಗಿ ಚೆನ್ನಾಗಾಗಿದೆ. ಹಂಗೆ ಬಂದು ತಿನ್ನೋದಕ್ಕಿಂತ ಇದು ಚೆನ್ನಾಗಿದೆ ಟೇಸ್ಟ್ ಕಣೋ. ನಾನಂತೂ 3 ಡೇಸ್ ಆಯಿತು ನನ್ನ ಫಿಂಗರ್ ಕಟ್ಟಾಗಿ ಇಲ್ಲಿ ಫುಲ್ಲು ಇಷ್ಟು ಅಗ್ಳ ಓಪನ್ ಆಗಿಬಿಟ್ಟಿದೆ. ಏನು ಕೆಲಸ ಮಾಡೋಕ್ಕಾಗ್ತಾಯಿಲ್ಲ ಸರಿಯಾಗಿ. ನನಗಂತೂ ಸಿಕ್ಕಾಪಟ್ಟೆ ಹಿಂಸೆ ಆಗ್ತಾಯಿದೆ. ಏನು ಮಾಡೋದು, ಹಿಂಗಂತೂ ಇಟ್ಕೊಂಡು ಏನು ಮಾಡೋಕ್ಕಾಗಲ್ಲ, ಹಿಂಗೆ ಮಾಡಬೇಕು ಅಂತ ಆಲ್ಮೋಸ್ಟ್ 3 ಡೇಸಲ್ಲಿ 1 ಡಜನ್ ಬ್ಯಾಂಡೇಜ್ನ ಖಾಲಿ ಮಾಡಿದ್ದೀನಿ ನಾನು ಇದು ಸಲುವಾಗಿ. ಇಟ್ ಈಸ್ ಮಮ್ಮಿ. ನಿಮ್ಮ ಅಪ್ಪನ ಕೇಳಿ ಹೆಂಗಿದ್ದಾರೆ ಅಂತ. ಹೆಂಗಿದವಪ್ಪ ನಿಮ್ಮಪ್ಪ ಒಳ್ಳೆ ಸ್ಕ್ರಿಪ್ಟೆಡ್ ಥರ ಹೇಳ್ತಾರೆ ಚೆನ್ನಾಗೈತೆ ಅಂತ. ಕರೆಕ್ಟಾಗಿ ಹೇಳಿ ಪಾಪ. ಚೆನ್ನಾಗೈತೆ ಟೇಸ್ಟಿಯಾಗಿ. ಒಂಚೂರು ಉಪ್ಪು ಹಾಕ್ಬೇಕಾಗಿತ್ತು, ಖಾರ ಇಲ್ಲ. ಏನೇನು ಹಾಕಿದ್ಯಾ? ಕ್ಯಾರೆಟು, ಈರುಳ್ಳಿ, ಜೀರಿಗೆ, ಕ್ಯಾಪ್ಸಿಕಮ್ಮು, ಕ್ಯಾಬೇಜು, ಆಮೇಲೆ ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ಸ್ವಲ್ಪ ಟೊಮಾಟೊ, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಕೊಟ್ಟಿದ್ಯಾರೆಲ್ಲ ಕಟ್ ಮಾಡಿ ಕೊಟ್ಟಿದ್ಯಾರು? ನಾನೇ ಎಲ್ಲ ಕಟ್ ಮಾಡ್ಕೊಟ್ಟಿದ್ದೆ. ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಟ್ಟಿದ್ದು ಪಪ್ಪ. ಚೆನ್ನಾಗಿದೆ. ಅಡುಗೆ ಮನೆ ಮಾತ್ರ ನಮೂನೆ ಆಗಿದೆ, ನಮೂನೆ. ಮ್ಯೂಟ್ ಮಾಡ್ಪಪ್ಪ ಒಂಚೂರು. ನಂಗೆ ಇನ್ನೊಂದು ಕಟ್ಬಿಡಪ್ಪ. ನಂಗೆ ಇನ್ನೊಂದು ಮ್ಯೂಟು ಇನ್ನೊಂದು ಮಾಡ್ಬಿಡು ಅನ್ಬೇಕಂತೆ. ಅಪ್ಪನ್ಗೆ ಆರ್ಡ್ರ್ ಮಾಡ್ತವ್ರೆ. ಒಂದ್ ಸ್ವಲ್ಪ ಸ್ಟಫಿಂಗ್ ಜಾಸ್ತಿ ಹಾಕು. ಇದು ದಪ್ಪ ಬರ್ಬೇಕು, ಹಿಂಗೆ ಕಾಡ್ಬೇಕು, ಹಿಂಗೆ ಒಂದ್ ಲೇಯರ್ ದಪ್ಪ ಮಾಡ್ಕೊಡು ಕ್ಲೀನಾಗಿ. ಹಂಗೆ ಮಾಡ್ಬೇಕು. ಸಿಗ್ತಾರೆ ಅದನ್ನ ಏನ್ ಹೇಳೋದು. ನನ್ ಮಗ ಮಾಡ್ತಾ ಇರೋದು ಅಡುಗೆ ಮನೆ ಒಂದ್ಸಲ ರೆಕಾರ್ಡ್ ಮಾಡ್ಬಿಡಪ್ಪ ಹೆಂಗಿಟ್ಟಿದ್ಯಾ ಅಂತ. ಅದ್ ಮಾತ್ರ ಬೇಡ. ಈಗ ಅದೆಲ್ಲ ಕ್ಲೀನ್ ಮಾಡಿಲ್ಲ ಅಂದ್ರೆ ಅಪ್ಪ ಮಗಂಗಿದೆ. ಬನ್ ಸ್ಯಾಂಡ್ವಿಚ್ ಚೆನ್ನಾಗಿದೆ ಅಂತ ಹೇಳಿದ್ದಕ್ಕೆ ಅವರಪ್ಪ ಬರೋವಾಗ ಬ್ರೆಡ್ಡನ್ನ ತರಿಸ್ಕೊಂಡು ಬ್ರೆಡ್ ಸ್ಯಾಂಡ್ವಿಚ್ ಕೂಡ ಮಾಡಿದ್ರು ರಾತ್ರಿ. ಬಟ್ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಎಲ್ಲ ತರಕಾರಿಗಳನ್ನ ಕಟ್ ಮಾಡಿ ಒಗ್ಗರಣೆ ಥರ ಮಾಡಿಕೊಂಡು ಅದನ್ನು ಬ್ರೆಡ್ ಮಧ್ಯೆ ಇಟ್ಟು ಅವನು ಮಾಡಿದ್ದ. ಸೊ ತುಂಬಾ ಚೆನ್ನಾಗಿತ್ತು ಟೇಸ್ಟಿಯಾಗಿ. ನೆಕ್ಸ್ಟ್ ಟೈಮ್ ಮಾಡಿದಾಗ ಖಂಡಿತ ಅದರದ್ದು ರೆಸಿಪಿನ ನಾನು ಶೇರ್ ಮಾಡ್ತೀನಿ. ಸೊ ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದು ಬಂದುಬಿಟ್ಟು ನೆಲ್ಲಿಕಾಯಿ ಜ್ಯೂಸ್ ಮಾಡೋಣ ಅಂತ. ಪಲ್ಲವಿ ಅವರು ತುಂಬ ದಿನ ಕೇಳ್ತಾನೆ ಇದ್ರು, ನೆಲ್ಲಿಕಾಯಿ ಜ್ಯೂಸ್ ಕುಡಿದ್ರಾ ಅಂತ. ಸೊ ನೋಡಿ ಪಲ್ಲವಿ ಅವರೇ ಮಾಡಿದ್ದೀನಿ. ನಾನು ನೆಲ್ಲಿಕಾಯಿಗೆ ಹಾಕಿರೋದು ಪುದೀನ ಮತ್ತು ಸ್ವಲ್ಪ ಶುಂಠಿ ಹಾಕ್ಕೊಂಡು ರುಬ್ಕೊಂಡೆ. ಸ್ವಲ್ಪ ನೀರು ಹಾಕಿ ರುಬ್ಬಿ ಅದಾದಮೇಲೆ ಅದನ್ನು ಫುಲ್ಲು ಸೋಸಿ ಇಟ್ಕೊಂಡಿದ್ದೀನಿ. ಅದು ಸ್ವಲ್ಪ ಕ್ವಾಂಟಿಟಿ ಹಾಕ್ಕೊಂಡು ಅದಕ್ಕೆ ನೀರು ಮಿಕ್ಸ್ ಮಾಡಿ ಕಲ್ಲುಪ್ಪನ್ನು ಹಾಕಿ ಕುಡಿತೀನಿ. ಬಟ್ ತುಂಬಾ ಟೇಸ್ಟಿಯಾಗಿರುತ್ತೆ, ಮಾತ್ರ ಸಖತ್ತಾಗಿರುತ್ತೆ. ಸೊ ಅದಾದಮೇಲೆ ಮಧ್ಯಾಹ್ನ ಅಡುಗೆಗೆ ಬಂದುಬಿಟ್ಟು ಸೊಪ್ಪು ಸಾರು, ಬರೀ ಪಾಲಕ್ ಸೊಪ್ಪು ಹಾಕಿ ಮತ್ತು ಬೇಳೆ ಹಾಕ್ಬಿಟ್ಟು ಸೊಪ್ಪು ಸಾರು ಮಾಡಿದೆ. ತುಂಬಾ ಟೇಸ್ಟಿಯಾಗಿತ್ತು. ಸೊ ಅದನ್ನೆಲ್ಲ ನಾನು ವೀಡಿಯೋ ಮಾಡ್ಕೊಳ್ಳೇ ಇಲ್ಲ. ನನಗೇನಂದರೆ ಎಲ್ಲೆಲ್ಲಿ ಟೈಮ್ ಸಿಗ್ತಾಯಿದೆ ಅಲ್ಲಲ್ಲೇ ನಾನು ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೋತಾ ಇದ್ದೀನಿ ಅಷ್ಟೇ. ಕ್ಯಾರೆಟ್ ಪಲ್ಯ ಮತ್ತು ಸೊಪ್ಪು ಸಾರೆಲ್ಲ ಮಾಡಿದಂಥದ್ದು. ಅದಾದಮೇಲೆ ಮತ್ತೆ ನನಗೆ ವ್ಲಾಗ್ನೇ ಸರಿಗೆ ಮಾಡ್ಕೊಳಕ್ಕಾಗ್ತಾಯಿಲ್ಲ. ಆ್ಯಕ್ಚುಲಿ ವೀಡಿಯೋ ಅದು ಜ್ಯುವೆಲರಿದು ಮತ್ತು ಕ್ಲಾತದೆಲ್ಲ ವೀಡಿಯೋ ಮಾಡೋಣ ಅಂದ್ಕೊಂಡು ಈ ವ್ಲಾಗಲ್ಲಿ ಮಾಡೋಕ್ಕಾಗಿರಲಿಲ್ಲ. ಅದನ್ನು ಸಪ್ರೇಟ್ ವೀಡಿಯೋ ಮಾಡಿ ಇದಕ್ಕಿಂತ ಮುಂಚೆನೇ ಆ ವಿಡಿಯೋ ಲೈವ್ ಆಗಿದೆ. ಸೊ ಅದು ನೋಡಿಲ್ಲ ಅಂತ ಹೇಳಿದ್ರೆ ಹೋಗಿ ನೋಡಿ. ಅದರಲ್ಲಿ ಕುಶಾಲ್ಸಲ್ಲಿ ಏನೇನೆಲ್ಲ ನಾನು ಜ್ಯುವೆಲರಿ ತರಿಸಿದ್ದೀನಿ ಮತ್ತು ಮೀಶೋಯಿಂದ ಒಂದಷ್ಟು ಡ್ರೆಸ್ ಆರ್ಡ್ರ್ ಮಾಡಿದೆ, ಅದೆಲ್ಲ ಬಂದಿದೆ. ಸೊ ಅದನ್ನೆಲ್ಲ ತೋರಿಸಿದ್ದೀನಿ ಅದರಲ್ಲಿ. ನೋಡಿ ಅದು ಆ ವಿಡಿಯೋ ನೋಡಿಲ್ಲ ಅಂತ ಹೇಳಿದ್ರೆ ಆ ವಿಡಿಯೋ ನೋಡಿ, ಲಿಂಕೆಲ್ಲ ಅದರಲ್ಲೇ ಪ್ರೊವೈಡ್ ಮಾಡಿದ್ದೀನಿ. ಸೊ ಆಲ್ಮೋಸ್ಟ್ ಅಲ್ಲಿ ಒಂದು 4 to 5 ಡೇಸ್ ವಿಡಿಯೋ ಅಂತ ಅಂದ್ಕೊಳ್ತೀನಿ ಇದನ್ನು. ಮತ್ತು ಆ ದಿನ ಏನು ಜಸ್ಟ್ ಕ್ಲಿಪ್ಪಿಂಗ್ಸ್ ಅಷ್ಟೇ ತೊಗೊಂಡಿದ್ದಂಥದ್ದು. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಸ್ವಲ್ಪ ಮೆಂತ್ಯ ಬಾತ್ ಮಾಡ್ತಾಯಿದ್ದೆ, ಮೆಂತ್ಯ ಸೊಪ್ಪು ಹಾಕಿ ಬಾತ್ ಮಾಡ್ತಾಯಿದ್ದೆ. ಸೊ ಅದರದ್ದು ರೆಸಿಪಿ ಹಾಕಿ ಶೇರ್ ಮಾಡ್ಕೊಂಡಿದ್ದೀನಿ.
ಸೊ ಬಾತೆಲ್ಲ ನಾನು ಆಲ್ಮೋಸ್ಟ್ ಅಲ್ಲಿ ಕುಕ್ಕರಲ್ಲೇ ಮಾಡೋವಂಥದ್ದು. ಮೊದಲಿಗೆ ಒಂದು 3 ರಿಂದ 4 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಬಾತಿಗೆ ಸ್ವಲ್ಪ ಆಯಿಲ್ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಅದಾದಮೇಲೆ ಸ್ವಲ್ಪ ಪಲಾವ್ ಸಾಮಾನು ಏನಿದೆ ಅಲ್ವ ಅದನ್ನು ಹಾಕಿಬಿಟ್ಟು ಹಸಿಮೆಣ್ಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೆ. ಸೊ ಎಷ್ಟು ಬೇಕಷ್ಟು ಖಾರಕ್ಕೆ ಹಾಕ್ಕೊಳ್ಬೋದು. ನಾನು ಇಲ್ಲಿ ಮಾಡ್ತಾಯಿದ್ದು 2 ಗ್ಲಾಸ್ ಅಕ್ಕಿಗೆ ಒಂದು 10 ರಿಂದ 12 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತೀನಿ. ಅದಾದಮೇಲೆ 2 ದಪ್ಪ ಈರುಳ್ಳಿ ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲೇ ಮಾಡಿಟ್ಕೊಂಡಿರೋವಂಥದ್ದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಹುರ್ಕೊಳ್ತೀನಿ. ಸೊ ನಾನು ಏನಂದರೆ ಈ ಸ್ಕೂಲಿಗೆ ಹೋಗೋ ಟೈಮಲ್ಲೆಲ್ಲ ಬಾತ್ ಮಾಡ್ತೀನಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಅಲ್ಲಿ ಇದೇ ರೀತಿ ನಾನು ಮಾಡೋವಂಥದ್ದು. ಜಾಸ್ತಿ ಮಸಾಲೆ ಎಲ್ಲ ರುಬ್ಬಿ ಆ ಥರದ್ದೆಲ್ಲ ಏನು ಮಾಡೋಕ್ಕೋಗಲ್ಲ, ಯಾಕೆಂದರೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಬೇಗ ಆದಷ್ಟು ಟೈಮಿಂಗ್ಸ್ನ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ನಾನು ಈ ರೀತಿ ಮಾಡ್ಕೊಳ್ತೀನಿ. ಬಟ್ ಇದಂತೂ ಸಖತ್ತಾಗಿ ಟೇಸ್ಟಿಯಾಗಿರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡ್ಮೇಲೆ ಹಸಿ ಬಟಾಣಿ ಕೂಡ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಮೆಂತ್ಯ ಸೊಪ್ಪನ್ನು ತೊಳೆದ್ಬಿಟ್ಟು ಹೆಚ್ಚಿಟ್ಕೊಂಡಿದ್ದೀನಿ. ಜಾಸ್ತಿನೂ ಹಾಕೋಕ್ಕೋಗಲ್ಲ, ಯಾಕೆಂದರೆ ತುಂಬ ಜಾಸ್ತಿ ಹಾಕ್ಬಿಟ್ರೆ ಮೆಂತ್ಯ ಸೊಪ್ಪು ಸ್ವಲ್ಪ ಕಹಿ ಥರ ಬರುತ್ತೆ ಅಂದ್ಬಿಟ್ಟು ನಾನು 1-2 ಹಿಡಿಯಷ್ಟು ಮೆಂತ್ಯ ಸೊಪ್ಪನ್ನು ತೊಳೆದ್ಬಿಟ್ಟು ನಾನು ಹೆಚ್ಚಿ ಈ ಥರ ಹಾಕ್ಕೊಳ್ತೀನಿ. ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಕೂಡ ನಾನು ತೊಳೆದ್ಬಿಟ್ಟು ಹೆಚ್ಚಿಟ್ಕೊಂಡಿದ್ದೆ. ಸೊ ಪುದೀನ ಆಲ್ಮೋಸ್ಟ್ ಅಲ್ಲಿ ಬೇರೆ ಬಾತೆಲ್ಲ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಹಾಕ್ಕೊಳ್ತೀನಿ. ಇದು ಮೆಂತ್ಯ ಬಾತ್ ಆಗಿರೋದ್ರಿಂದ ಸೊ ಮೆಂತ್ಯ ಫ್ಲೇವರ್ ಬರಲಿ ಅಂದ್ಬಿಟ್ಟು ಪುದೀನ ಸೊಪ್ಪು ಸ್ವಲ್ಪನೇ ಹಾಕ್ಕೊಂಡಿದ್ದೆ. ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಕೂಡ ಕಟ್ ಮಾಡಿ ಇದನ್ನು ಕೂಡ ಎಣ್ಣೆಲೇ ಬಾಡಿಸ್ಕೊಳ್ಳೋದು. ಏನಾದರೂ ರುಬ್ಬಿ ಮಾಡ್ತೀನಿ ಮಸಾಲೆ ಅಂತ ಹೇಳಿದ್ರೆ ಪುದೀನ ಕೊತ್ತಂಬರಿ ಮತ್ತು ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಅದಾದಮೇಲೆ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿ ರುಬ್ಕೊಂಡ್ಬಿಡ್ತೀನಿ. ಬಟ್ ಇದು ಹಂಗೆ ಮಾಡ್ತಾ ಇರೋದ್ರಿಂದ ಇದು ಅದೇ ಥರ. ಟೊಮೊಟೊ ಅಂತೂ ಆಲ್ವೇಸ್ ಪ್ಯೂರಿನೇ ಮಾಡೋದು ನಾನು, ಹಾಗೆ ಹೆಚ್ಚು ಹಾಕಲ್ಲ, ಎಲ್ಲ ಅವರು ಮಿಸ್ ಆಗ್ತಾರೆ ಅಂದ್ಬಿಟ್ಟು. ಸೊ ಈ ಥರ ಪ್ಯೂರಿ ಮಾಡಿ ಹಾಕ್ಕೊಂಡು ಎಲ್ಲ ಹುರಿದಾದ್ಮೇಲೆ ಲಾಸ್ಟಿಗೆ ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, 1 ಟೇಬಲ್ ಸ್ಪೂನಷ್ಟು ಒಣಮೆಣ್ಸಿನ್ಕಾಯಿ ಪುಡಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ ಪೌಡ್ರು ಇದಿಷ್ಟನ್ನು ಹಾಕ್ಕೊಂಡು, ಅಂದರೆ ಚಕ್ಕೆ ಲವಂಗ ಹಾಕಿ ನಾವು ರುಬ್ಬಿದಾಗ ನಾನು ಗರಂ ಮಸಾಲ ಪೌಡ್ರು ಯೂಸ್ ಮಾಡಲ್ಲ. ಸೊ ಏನಾದರೂ ಚಕ್ಕೆ ಲವಂಗ ಹಾಕಿಲ್ಲ ರುಬ್ಬೋದಕ್ಕೆ ರುಬ್ಬಿ ಮಾಡಿಲ್ಲ ಅಂತಂದರೆ ಲಾಸ್ಟಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ತೀನಿ. ಸೊ ಇದಿಷ್ಟನ್ನು ಹಾಕ್ಬಿಟ್ಟು ಅದು ಕೂಡ ಒಂದು ಸ್ವಲ್ಪ 1-2 ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದಷ್ಟೇ. ಫ್ರೈ ಮಾಡಿಕೊಂಡು ಮತ್ತು ಒಂದು ಅರ್ಧ ನಿಂಬೆಹಣ್ಣಿನ ರಸ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ಹಾಕ್ಬಿಟ್ಟು ಸೊ ನೀರು ಹಾಕ್ಕೊಳ್ತೀನಿ ಅಷ್ಟೇ. ಬಾತಿಗೆಲ್ಲ ಮಾಡಿದ್ರೆ 1:2 ಆ ಥರನೇ ಹಾಕೋದು. ತರಕಾರಿ ಹಾಕಿದಾಗ 1:2 ಹಾಕ್ತೀನಿ. ತರಕಾರಿ ಹಾಕಿಲ್ಲ ಅಂತ ಹೇಳಿದ್ರೆ 1.5 ಆ ಥರ, 1 ಗ್ಲಾಸಿಗೆ 1.5 ಗ್ಲಾಸ್ ಅಷ್ಟು ನೀರು. ಅದಾದಮೇಲೆ ಉಪ್ಪು ಹಾಕ್ಬಿಟ್ಟು ಒಂದು ಕುದಿ ಬಂದಮೇಲೆ ಅಕ್ಕಿನ ಮೊದಲೇ ನೆನೆಸಿಟ್ಕೊಂಡಿರ್ತೀನಿ ಇದೆಲ್ಲ ಪ್ರೋಸೆಸ್ ಮಾಡೋಕ್ಕೆ ಮುಂಚೆನೇ. ಸೊ ಚೆನ್ನಾಗಿ ನೆಂದರೆ ಚೆನ್ನಾಗಿ ಅನ್ನ ಸಾಫ್ಟಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ನೀರು ಮಳ್ಳದ್ಮೇಲೆ ಅಕ್ಕಿ ಹಾಕಿ ಅದನ್ನು ಇದು ಮಾಡಿಬಿಟ್ಟು 1-2 ವಿಷಲ್ ತೊಗೊಳ್ಳೋದು ಅಷ್ಟೇ. 2 ವಿಷಲ್ ತೊಗೊಳ್ತು ಅಂದರೆ ಬಾತ್ ರೆಡಿ ಆಗುತ್ತೆ. ಸೊ ಅವತ್ತು ವೀಡಿಯೋ ನೋಡ್ಕೊಂಡು ಆಗ್ತಾ ಒಂದು ಸ್ವಲ್ಪ ಚೆಲ್ಬಿಟ್ಟೆ ಅಕ್ಕಿ. ನನ್ನ ಮಗ ಹೇಳ್ತದೆ ಅಂದರೆ ಎನಿ ಟೈಮ್ ಏನು ಗೊತ್ತಾ, ಅವನೇನಾದರೂ ಅಕ್ಕಿ ತುಳಿಯೋಕೆ ಹಾಕಿದಾಗ ಏನಾದರೂ 1-2 ಕಾಳು ಬಿದ್ದುಬಿಡ್ತು ಅಂದರೆ ಅವರಪ್ಪ ಹೇಳ್ತಾಯಿರ್ತಾರೆ, ಓ ನನ್ನ 5 ರೂಪೀಸ್ ಹೋಯ್ತು, ನಾನು 10 ರೂಪೀಸ್ ಹೋಯ್ತು ಅಂತ. ಅವತ್ತು ನಾನು ಬೀಳಿಸ್ದೆ ಅಂದ್ಬಿಟ್ಟು ಅವರಪ್ಪನ ಕರೆದ್ಬಿಟ್ಟು ಹೇಳ್ತದೆ, ಪಾಪ ಇನ್ನು 5 ರೂಪೀಸ್ ವೇಸ್ಟ್ ಮಾಡಿದ್ದೆ ಮಮ್ಮಿ ನೋಡು ಅಂತೇಳಿ. ಅದೇ ನಾವೇನು ಹೇಳ್ತೀವಲ್ವ ಅದನ್ನು ಮಕ್ಕಳು ಎಷ್ಟು ನೀಟಾಗಿ ಅಬ್ಸರ್ವ್ ಮಾಡ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಲ್ವಾ. ಸೊ ಹಂಗೆ ಅದಾದಮೇಲೆ ನಾನು ಪೂರ್ತಿ ರೆಡಿ ಆದಮೇಲೆ ಏನು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಳ್ಳಿಲ್ಲ. ಯಾಕೆ ಅಂತಂದರೆ ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು. ಬಾತ್ ಅಂದ್ರೇ ಸ್ವಲ್ಪ ಲೇಟೇ ಅದು. ಲೇಟ್ ಆಗಿಬಿಟ್ಟಿತ್ತಲ್ವ. ಫಸ್ಟು ನಾನು ಏನಂದರೆ ಅವ್ನಿಗೆ ಬಾಕ್ಸ್ ಹಾಕ್ಬಿಟ್ಟು, ಬಾಕ್ಸ್ ಏನು ಕಟ್ಟೋದಿಲ್ಲ ಇವಾಗ, ಜಸ್ಟ್ ತಿನ್ನೋದಷ್ಟೇ. ಸೊ ತಿನ್ಕೊಂಡು ಹೋಗಲಿ ಅಂತ ಹೇಳ್ಬಿಟ್ಟು ನಾನು ಅದನ್ನೆಲ್ಲ ಏನು ತೆಗೆದ್ನಲ್ವ ಅದು ಏನೂ ವೀಡಿಯೋನೇ ಮಾಡ್ಕೊಳ್ಳಿಲ್ಲ. ಜಸ್ಟ್ ಒಟ್ಟಿನಲ್ಲಿ ಚೆನ್ನಾಗಾಗಿತ್ತು ಮೆಂತ್ಯ ಬಾತು. ಈ ಮನೆಗೆ ಬಂದಮೇಲೆ ಫಸ್ಟ್ ಟೈಮು ಇಲ್ಲ ಸೆಕೆಂಡ್ ಟೈಮ್ ಅಂದ್ಕೊಳ್ತೀನಿ. ಸೊ ಇಲ್ಲಿ ಅಂದರೆ ನಮಗೆ ಜಾಸ್ತಿ ಸೊಪ್ಪುಗಳು ಆ ಥರ ಸಿಗೋದಿಲ್ಲ. ಮನೆ ಹತ್ರ ಕೂತ್ಕೊಂಡು ಬರ್ತಾರೆ, ಬಟ್ ತೊಗೊಳ್ಳೋ ಅಷ್ಟರಲ್ಲಿ ಹೊರಟೆ ಹೋಗಿರ್ತಾರೆ. ಸೊ ಆ ಥರ ಆಗಿ ನಾನು ಜಾಸ್ತಿ ಏನು ಮಾಡೋಕ್ಕೆ ಹೋಗಿರಲಿಲ್ಲ. ಹಿಂದಿನ ದಿನ ನಾನೇನು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಮಾಡಿಟ್ಕೊಂಡಿದ್ದಲ್ವ, ಸೊ ಅದನ್ನು ಒಂದು ಸ್ವಲ್ಪ ಕ್ವಾಂಟಿಟಿನಲ್ಲಿ ಗ್ಲಾಸ್ಗೆ ಹಾಕ್ಕೊಂಡು ಮಿಕ್ಕಿದ್ದು ನೀರನ್ನು ಹಾಕ್ಕೊಂಡು ಮತ್ತು 1-2 ಕಲ್ಲುಪ್ಪನ್ನು ಹಾಕಿ ಕುಡಿದೆ. ತುಂಬ ನಾನು ಫಸ್ಟ್ ಅಂದ್ಕೊಂಡೆ ತುಂಬ ಹುಳಿ ಇರುತ್ತೇನೋ, ಅಂದರೆ ಫಸ್ಟ್ ಟೈಮ್ ನಾನು ಇದು ಟ್ರೈ ಮಾಡಿರೋದು, ತುಂಬ ಹುಳಿ ಇರುತ್ತೇನೋ ಆ ಥರ ಅಂತ ಅಂದ್ಕೊಂಡಿದ್ದೆ. ಬಟ್ ಏನಂದರೆ ಆ ಪುದೀನ ಮತ್ತು ಶುಂಠಿದು ಫ್ಲೇವರ್ ಇದೆಯಲ್ಲ ಸಖತ್ತಾಗಿತ್ತು ಮಾತ್ರ. ನಿಜವಾಗ್ಲೂ ತುಂಬ ಒಂಥರ ಫ್ಯಾನ್ ಆಗಿಬಿಟ್ಟಿದ್ದೀನಿ ಇದ್ರದ್ದು ನೆಲ್ಲಿಕಾಯಿ ಜ್ಯೂಸ್ ಇವಾಗ. ಸೊ ಡೈಲಿ ಕುಡಿಯೋಲ್ಲ, ಒಂದಿನ ಬಿಟ್ಟು ಒಂದಿನ ಆ ಥರ ಕುಡಿತೀನಿ. ಅದಾದಮೇಲೆ ಇದ್ದೇ ಇರುತ್ತಲ್ವ ನನ್ನ ಮಗನ ಓದಿಸೋದು ಬರ್ಸೋದು. ಸೊ ಅದು
ಏನು ಮಾಡೋಕ್ಕಾಗಲ್ಲ. ಏನು ಗೊತ್ತಾ, ಸ್ಟಾರ್ಟಿಂಗಿಂದ ನಾನು ಒಂಥರ ಅವನ್ನ ಇದೇ ರೀತಿ ಬೆಳೆಸ್ಕೊಂಡು ಬಂದಿರೋದು. ಅವ್ನಿಗೇನಂದರೆ ನಾನು ಎದುರುಗಡೆ ಇದ್ರೇ ಅವ್ನಿಗೆ ಓದೋದು, ಇಲ್ಲ ಅಂತಂದರೆ ಅವ್ನು ಓದೋದಿಲ್ಲ, ಆಟ ಆಡ್ಕೊಂಡು ಇದ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ನಾನು ಅವ್ನ ಮುಂದೆನೇ ಕುತ್ಕೊಂಡಿರ್ತೀನಿ. ಸ್ವಲ್ಪ ಎಕ್ಸಾಮ್ ಟೈಮ್ಗಳಲ್ಲಿ ನನ್ನ ಕೆಲಸ ಏನಿದೆ ಅದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಅವ್ನ ಮುಂದೆ ಕೂತ್ಕೊಂಡು ಅವ್ನಿಗೋಸ್ಕರ ಟೈಮ್ ಸ್ಪೆಂಡ್ ಮಾಡ್ತಾಯಿರ್ತೀನಿ. ಸೊ ಅವನು ಹಿಂಗೆ ಏನಾದರೂ ವೀಡಿಯೋ ಮಾಡ್ತಾಯಿದ್ದೀನಿ, ಇಲ್ಲಾಂದರೆ ಹಿಂಗೇನು ತರಲೆ ಮಾಡ್ಕೊಂಡೇ ಇದ್ಬಿಡ್ತಾನೆ ಅವನು. ಸೊ ಅದಕ್ಕೋಸ್ಕರ ಎಕ್ಸಾಮ್ ಟೈಮಲ್ಲಿ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಲಿ ಅಂತ ಅಷ್ಟೇ. ನಾನಿದ್ದೆ ಅವನೆಷ್ಟು ತರಲೆ ಮಾಡ್ತಾಯಿದ್ದಾನೆ ಅಂತ ಈ ವಿಡಿಯೋ ನೋಡಿದ್ರೇ ಗೊತ್ತಾಗುತ್ತೆ. ಸೊ ಮತ್ತೆ ವ್ಲಾಗ್ನ ನಾನು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ಒಂದು ಪುಟ್ಟ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.